ನಿಮಗೆ ಗೊತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಹೋರಾಡುತ್ತಾ ತಮ್ಮ 4 ಮಕ್ಕಳ ಪ್ರಾಣವನ್ನೇ ತ್ಯಾಗ ಮಾಡಿದರು ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ರಮೇಶ್, ಇಂದು, ಗಂಗಾಧರ, ರಾಜರತ್ನ ಮತ್ತು ಯಶವಂತರಾವ್ ಎಂಬ 5 ಮಕ್ಕಳಿದ್ದರು. ಬಾಬಾ ಸಾಹೇಬರು ಅಸ್ಪೃಶ್ಯತೆಯನ್ನು ನಿವಾರಿಸಿ ದೇಶದಲ್ಲಿ ಸಮಾನತೆಯನ್ನು ಸ್ಥಾಪಿಸುವ ಸಲುವಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದರು. ಆಗ ಅವರ ಮಗ ಗಂಗಾಧರ ರಾವ್ ಅತಿಯಾದ ಅನಾರೋಗ್ಯಕ್ಕೆ ಗುರಿಯಾದರು. ಆಗ ಬಾಬಾ ಸಾಹೇಬರ ಪರಿಸ್ಥಿತಿ ಇಷ್ಟು ಕಠಿಣವಾಗಿತ್ತೆಂದರೆ ತಮ್ಮ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಲು ಅಥವಾ ಔಷಧಿ ತಂದುಕೊಡಲು ಕೂಡ ಅವರ ಬಳಿ ಹಣವಿರಲಿಲ್ಲ. ಹಾಗಾಗಿ ಬಾಬಾ ಸಾಹೇಬರ ಮಗ ಗಂಗಾಧರ ರಾವ್ ತಮ್ಮ ಪ್ರಾಣವನ್ನೇ ತ್ಯಜಿಸಬೇಕಾಯಿತು. ನಂತರ ಗಂಗಾಧರ ರಾವ್ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕಾದ ಸಂದರ್ಭ ಬಂದಾಗ ಅವರ ಶವದ ಮೇಲೆ ಹೊದಿಸಲು ಬಟ್ಟೆಯನ್ನು ಖರೀದಿಸಲು ಕೂಡ ಬಾಬಾ ಸಾಹೇಬರ ಬಳಿ ಹಣವಿರಲಿಲ್ಲ. ಆಗ ರಮಾಬಾಯಿ ಅಂಬೇಡ್ಕರ್ ಅವರು ತಮ್ಮದೊಂದು ಸೀರೆಯನ್ನು ಹರಿದು ಗಂಗಾಧರ ರಾವ್ ಅವರ ಶವದ ಮೇಲೆ ಹೊದಿಸಿ ಅವರ ಅಂತ್ಯಕ್ರಿಯೆಯನ್ನು ಪೂರ್ಣಗೊಳಿಸಿದರು. ಸ್ನೇಹಿತರೆ, ಯೋಚನೆ ಮಾಡಿ, ಒಬ್ಬ ತಂದೆಯಾಗಿ ಬಾಬಾ ಸಾಹೇಬರ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು. ಅವರು ನಮ್ಮೆಲ್ಲರ ಜೀವನವನ್ನು ಉದ್ಧಾರ ಮಾಡುವ ಸಲುವಾಗಿ ತಮ್ಮ 4 ಮಕ್ಕಳ ಜೀವವನ್ನೇ ತ್ಯಾಗ ಮಾಡಿದರು. ಹೀಗೆ ರಮೇಶ್, ಇಂದು, ಗಂಗಾಧರ, ರಾಜರತ್ನ ಸೇರಿದಂತೆ ಬಾಬಾ ಸಾಹೇಬರ 4 ಮಕ್ಕಳು ಅನಾರೋಗ್ಯ ಹಾಗೂ ಆಹಾರದ ಕೊರತೆಯಿಂದಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು. ಆಗ ಬಾಬಾ ಸಾಹೇಬರು ಕೇವಲ ತಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಒಂದು ಉತ್ತಮ ಉದ್ಯೋಗವನ್ನು ಪಡೆದು ಹಣ ಗಳಿಸಿದ್ದರೆ ಅವರು ತಮ್ಮ ಯಾವುದೇ ಮಕ್ಕಳನ್ನು ಕಳೆದುಕೊಟ್ಟಿರಲಿಲ್ಲ. ಆದರೆ ಆಗ ನಮ್ಮೆಲ್ಲರ ಗತಿ ಏನಾಗಿರುತ್ತಿತ್ತು ಎಂದು ಯೋಚನೆ ಮಾಡಿ. ಇಂದು ನಾವೆಲ್ಲರೂ ಹಕ್ಕಿನಿಂದ ಬದುಕ್ತಾ ಇದ್ದೀವಿ ಅಂತಂದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ನೀಡಿರುವಂತಹ ಜೀವನದ ಭಿಕ್ಷೆ. ಅಂದು ಅವರು ತಮ್ಮ 4 ಮಕ್ಕಳನ್ನು ಕಳೆದುಕೊಂಡಿದ್ದರಿಂದ ಇಂದು ಕೋಟ್ಯಾಂತರ ಬಹುಜನ ಸಮಾಜ ಸುಖದಿಂದ ಬದುಕ್ತಾ ಇದೆ. ಕೊನೆಯದಾಗಿ ಬಾಬಾ ಸಾಹೇಬರು ತಮ್ಮ ಮಕ್ಕಳನ್ನು ಕಳೆದುಕೊಂಡಾಗ ಹೇಳಿದಂಥ ಮಾತು, ನಾನು ನನ್ನ ಕಳೆದುಕೊಂಡ ಮಕ್ಕಳಿಗಾಗಿ ಅಳುತ್ತಾ ಕುಳಿತರೆ ನನ್ನ ಸಮಾಜದ ಕೋಟ್ಯಾಂತರ ಮಕ್ಕಳನ್ನು ನಾನು ಕಳೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ನನ್ನ ಸಮಾಜದ ರಕ್ಷಣೆಗಾಗಿ ನಾನು ಸದಾ ಹೋರಾಡುತ್ತಾ ಇರುತ್ತೇನೆ. ವಿ ಆರ್ ಬಿಕಾಸ್ ಹಿ ವಾಸ್. ಜೈ ಭೀಮ್.